ಎಲ್ರಿಗೂ ನಮಸ್ಕಾರ ವೀಕ್ಷಕರಿಗೆ. ನಮ್ಮ ದಾವಣಗೆರೆ ಭಾಗದ ಒಂದು ಬೆಂಡಿಗೇರಿ ಅಂತ ಒಂದು ಗ್ರಾಮ ಸರ್, ಇಲ್ಲ ಹರಪನಹಳ್ಳಿ ತಾಲೂಕು. ನಮ್ಮ ಸರ್ಗೆ ಕೊಟ್ಟಿದ್ದೀವಿ ಸರ, ಪಂಪ ಸರ್ ಅಂತ ಅಡಿಕೆ ಕೊಟ್ಟಿದ್ದೀವಿ ಸರ 1.5 ತಿಂಗಳ ಹಿಂದೆ. ಸರ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸ್ವಲ್ಪ ಕೇಳೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. 1.5 ತಿಂಗಳ ಅಡಿಕೆಗೆ ಕೊಟ್ಟಿದ್ದೀವಿ ಸರ್ ನಿಮ್ಗೆ ಔಷಧಿನ. ಹೇಗೆ ಅನಿಸ್ತಾ ಇದೆ ಸರ್? ಹೇಗೆ ಬದಲಾವಣೆ ಆಗಿದೆ ಅಂತ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೋದಲ್ಲ ಸರ್? ಸರ್, ಬದಲಾವಣೆ ಆಗಿದೆ. ನೀವು ಕೊಟ್ಟಿರೋ ಔಷಧಿಗಿಂತ ಮುಂಚೆ ನಮ್ಮ ಗಿಡ ಸ್ವಲ್ಪ ಇದು ಡೆವಲಪ್ಮೆಂಟ್ ಕಡಿಮೆ ಇತ್ತು. ಈಗ ನಿಮ್ಮ ಟಾನಿಕ್ ಏನು ಕೊಟ್ಟಿದ್ರಲ್ಲ, ಆ ಔಷಧಿ ಹಾಕಿದ್ಮೇಲೆ ಈ ಟೈಪ್ ಗಿಡ ಬಂದಿದೆ ಸರ್. ಚೆನ್ನಾಗಿದೆ ಎಲ್ಲ, ಬಟ್ ಚೆನ್ನಾಗಿದೆ ಸರ್. ರೈಟ್ ಇದೆ, ನಿಮ್ಮದು ಔಷಧಿ ಹಾಕ್ಬೋದು. ಮತ್ತೆ ಇನ್ನೊಂದ್ಸತಿ ಆರ್ಡರ್ ಮಾಡ್ತೀವಿ, ನಾವು ಇನ್ನೊಂದ್ಸತಿ ಹಾಕ್ಬೇಕನ್ನೋ ಪ್ಲಾನ್ ಮಾಡಿದ್ದೀವಿ. ಮತ್ತು ಇದು ನೋಡಿ ಸರ್, ನೀವು ಔಷಧಿ ಕೂಡ ನಮ್ಮ ಮುಂಚೆ ಸ್ವಲ್ಪ ಮುದ್ರಕೊಂಡಿದ್ದೀವಿ. ಯಾವ ಟೈಪ್ ಹೊಡ್ಕೊಂಡಿದ್ದೀವಿ ಸರ್? ಈ ಥರ ಒಳ್ಳೆ ಬೆಳವಣಿಗೆ ಇದೆ, ಚೆನ್ನಾಗಿ ಇದೆ, ಸ್ವಲ್ಪ ದಪ್ಪ ಆಗಿದೆ ಅಂತ. ಹೌದು, ತುಂಬ ಬದಲಾವಣೆ ಆಗಿದೆ. ಮತ್ತು ಸುಳಿಗಳು ಎಲ್ಲ ಸ್ವಲ್ಪ ಒಣಗಾಗಿದೆ, ಅವು ಕೂಡ ಚೆನ್ನಾಗಿ ಬರ್ತವೆ, ಎಲ್ಲ ಗ್ರೀನ್ ಆಗಿ ಚೆನ್ನಾಗಿದೆ. ಹೌದು, ಮೊದಲೆಲ್ಲ ಸುಳಿ ಸ್ವಲ್ಪ ಒಣಗಲ್ ಟೈಪಲ್ಲಿ ಇದ್ದು, ಈಗ ಆಟೋಮೆಟಿಕಲಿ ಹಸಿರು ಬಣ್ಣದಲ್ಲಿದೆ. ಮತ್ತೆ ಬಡ್ಡೆ ಕೂಡ ಗ್ರೌತ್ ಅಲ್ಲಿ ಇದೆ, ದಪ್ಪ ಇದೆ, ಬೆಳವಣಿಗೆ ಇದೆ. ಹೊರಗಡೆ ಎಲ್ಲ ಒಂದೆರಡು ಸರಿ ಸ್ಪ್ರೇ ಮಾಡಿದ್ರು ಸರ್, ಅದು ಖರ್ಚು ಜಾಸ್ತಿ ಬಂತಂದ್ರೆ ಇದು ಖರ್ಚು ಜಾಸ್ತಿ ಬಂತ ಸರ್? ಹೊರಗಡೆಯಿಂದ ತಂದಿದ್ದು ಖರ್ಚು ಜಾಸ್ತಿ ಆಯ್ತು ಸರ್, ನಮಗೆ ಜಾಸ್ತಿ ಆಗ್ತದೆ. ಇದು ಕಮ್ಮಿ ಖರ್ಚೊಳಗೆ ಚೆನ್ನಾಗಿ ಗ್ರೋತ್ ಆಗಿದೆ. ಹೌದು ಸರ್, ಹೌದು, ಕಡಿಮೆ ಖರ್ಚಲ್ಲಿ ಒಳ್ಳೆ ಬೆಳವಣಿಗೆ ಇದೆ ಸರ್. ಹಾಗೆ ಸರ್, ಅಡ್ಡಿ ಇಲ್ಲ. ಈ ವಿಷಯನ ಎಲ್ಲ ರೈತರಿಗೂ ಸ್ವಲ್ಪ ಆಜುಬಾಜು ಇದ್ದಂತ ರೈತರಿಗೆಲ್ಲ ತಿಳಿಸಬಹುದು ಸರ್. ಯಾರಾದ್ರೂ ತಗೋಬಹುದು ಸರ್. ಅಡಿಕೆ ಬೆಳವಣಿಗೆಗೆ ಅಂತೂ ಸೂಕ್ತವಾದಂತ ಮೆಡಿಸಿನ್ ಸರ್ ನಿಮ್ದು. ಅದ್ರ ಬಗ್ಗೆ ಏನು ಯಾವುದೇ ಮಾತಿಂದ ಯಾವುದೇ ಸಂಶಯ ಇಲ್ಲ ಸರ್, ಅದಂತೂ ಇಲ್ಲ. ಯಾಕೆಂದ್ರೆ ಕಣ್ಣು ಮುಂದೆನೆ ಈ ರಿಸಲ್ಟ್ ಕಾಣ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ನಾವು ಮುಖವಾಡ ಆಗಿರ್ಬೋದು, ಕಣ್ ಕಪ್ಪಾಗಿರ್ಬೋದು ಏನು ಮಾಡೋಂಥ ಅಗತ್ಯಗಳಿಲ್ಲ. ಯಾಕೆಂದ್ರೆ ಫಸ್ಟ್ ಹಾಕಿದ್ದಂತ ಒಂದು ಗಿಡ ಅಲ್ಲ ಸರ್ ಇದು? ಒಂದು 1.5 ತಿಂಗಳಿಂದ ಈ ತರ ಇತ್ತು ಸರ್. ಹೌದು ಸರ್, ಹೌದು. ಮುಂದೆ ಬನ್ನಿ ಸರ್. ಈ ತರ 1.5 ತಿಂಗಳಿಂದ ಗಿಡ ನೋಡ್ಬೋದು. ಸ್ವಲ್ಪ ಎಲ್ಲ ಕುಂಠಿತ ಆಗಿತ್ತು, ಎಲೆ ಎಲ್ಲ ತೂತ್ ಬಿದ್ದಿತ್ತು, ಹಳದಿ ಆಗಿತ್ತು, ಸ್ವಲ್ಪ ಗರಿ ಎಲ್ಲ ಒಣಗ್ತಾ ಇದ್ವು. ಎಲ್ಲ ಹೊಸ ಚಿಗುರು ಬರ್ತಾ ಇದೆ ಅಲ್ಲ ಸರ್? ಆಯ್ತು ಸರ್. ಮತ್ತೆ ನೋಡ್ಬೋದು ಸರ್, ಚಲೋ ಗಿಡ ಅಂತಂದ್ರೆ ಇಲ್ಲಿ ನೋಡ್ಬೋದು ಸರ್, 1.5 ತಿಂಗಳಂದ್ರೆ ಈ ತರ ಚೆನ್ನಾಗಿ ಗ್ರೋತ್ ಆಗಿದೆ. ಬಡ್ಡಿ ಕೂಡ ದಪ್ಪ ಆಗ್ತಾ ಇದೆ, ಗಿಡ ಎಲ್ಲ ಗ್ರೀನ್ ಆಗ್ತಾ ಇದೆ ಅಂತ ರೈತರೆಲ್ಲ ಹೇಳ್ತಾ ಇದ್ದಾರೆ ಸರ್. ಎಲ್ಲರೂ ಸಾವಯವ ಕೃಷಿಯನ್ನು SHPL ಪ್ರಾಡಕ್ಟನ್ನು ಎಲ್ಲರೂ ಬಳಸಿ ಸಾಕಷ್ಟು ಜನರಿಗೆ ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿ ಬರುವಂಗೆ ಎಲ್ಲರಿಗೂ ನಾವು ಮಾಡಿಕೊಡೋಣಂಥ ಒಂದು ವ್ಯವಸ್ಥೆಯೊಳಗೆ ನಾವು ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ಸರ್, ಥ್ಯಾಂಕ್ ಯು. ಜೈ SHPL ಸರ್. ಅವಾರ್ಡ್ ಅಂತ